ನಮಸ್ತೆ ರೈತ ಬಾಂಧವರೇ, ನಮಸ್ಕಾರ. ಮುಂತು ನಮಸ್ತೆ. ನಾವು ದಾವಣಗೆರೆ ಜಿಲ್ಲೆ ದಾವಣಗೆರೆ ತಾಲೂಕು ತುರ್ಚಘಟ್ಟ ಅಂತಕ್ಕಂಥ ಒಂದು ಗ್ರಾಮದಲ್ಲಿದ್ದೀವಿ. ಒಬ್ಬ ಬಾರ್ ಬೆಂಡಿಂಗ್ ಕೆಲಸ ಮಾಡ್ತಕ್ಕಂಥ ಒಬ್ಬ ಮುಂತು ಅವ್ರ ತೋಟದಾಗೆ ಸುಮಾರು ಒಂದು ITI ಮಾಡ್ಕೊಂಡಾರೆ. ಒಂದು 7 ವರ್ಷ ಈ ಬಾರ್ ಬೆಂಡಿಂಗ್ ವರ್ಕ್ ಮಾಡ್ತಿದ್ದಾರೆ. ಜೊತೆಗೆ ಒಂದು 2 ಎಕರೆ ಅಡಿಕೆ ತೋಟ ಅಲ್ಲ, 1.5 ಎಕರೆ ಸರ್. 1.5 ಎಕರೆ ದಾಯ 8 ಅಡಿ ಸರ್. 1.5 ಎಕರೆ ಅಡಿಕೆ ತೋಟ. ಟೋಟಲ್ ಎಷ್ಟು ಗಿಡ ಬರ್ತವೆ? 1200 ಗಿಡ ಬರ್ತವೆ. 1200 ಗಿಡ ಬರ್ತವೆ. ಹಾಂ ಸರ್. ಈಗ ಡಾಕ್ಟರ್ ಸಾಯಿಲ್ ಬಳಸ್ತಾ ಇದ್ದೀರಿ. ಹಾಂ ಸರ್. ಈಗ ಸುಮಾರು ಒಂದು 6 ವರ್ಷದ ಅಡಿಕೆ ಗಿಡ. ಹಾಂ ಸರ್. 6 ವರ್ಷದ ಅಡಿಕೆ ಗಿಡ. ಗದ್ದೆನೆಲ್ಲ ಇದು, ಹಿಂದೆಲ್ಲ ಗದ್ದೆನೆಲ್ಲ. ಹ್ಞೂ ಸರ್, ಗದ್ದೆ. ಒಟ್ಟು ಆದರೂ ಮನಸ್ಸು ಮಾಡಿ ಅಡಿಕೆ ಗಿಡ ಕಟ್ಟಿಬಿಟ್ರಿ. ಹ್ಞೂ ಸರ್, ಕಟ್ಟಿ. ಸುತ್ತಲೂ ನೋಡಿದ್ರೆ ಎಲ್ಲ ಗದ್ದೆಗಳೇ. ಹ್ಞೂ ಸರ್. ಹೌದಾ? ಹ್ಞೂ. ಈ ಕಡೆಯಿಂದ ಸ್ವಲ್ಪ ಸೀಪೇಜ್ ಆಗುತ್ತೆ. ಹಾಂ. ನಮ್ಮ ಡಾಕ್ಟರ್ ಸಾಯಿಲ್ ನಿಮಗೆ ಯಾಕೆ ಮಾಡಬೇಕು ಅನ್ನಿಸ್ತು? ನಾನು ಭಾಳ ಜನ ರೈತರ ವಿಡಿಯೋಗಳನ್ನು ಯೂಟ್ಯೂಬಲ್ಲಿ ನೋಡಿದೆ. ರೈತರುಗಳು ಕೊಡ್ತಿರೋಂಥ ರಿಸಲ್ಟು, ಆಮೇಲೆ ಅದ್ರ ಬಗ್ಗೆ ಎಲ್ಲ ಪೂರ್ತಿ ನೋಡಿದೆ. ವಿಡಿಯೋಗಳನ್ನ ಪೂರ್ತಿ ನೋಡಿದಾಗ ಇದು ಮಾಡಿದರೆ ಅನುಕೂಲ ಆಗುತ್ತೆ ಅಂತೇಳಿ ಮುಂಚೆ ಎಲ್ಲ ನಮ್ಮ ತಂದೆಯವರೆಲ್ಲ ಮೇಂಟೈನ್ ಮಾಡ್ತಿದ್ರು. ನಮ್ಮ ತಂದೆಯವ್ರಿಗೆ ಹುಷಾರಿಲ್ಲದ ಕಾರಣದಿಂದ ನಾನು ಈ ಫೀಲ್ಡಿಗೆ ಬರಬೇಕಾಯ್ತು. ಈ ಫೀಲ್ಡಿಗೆ ಬಂದಿರೋದ್ರಿಂದ ಅದಕ್ಕೆ ಇದನ್ನೇ ಮಾಡೋಣ, ಡಾಕ್ಟರ್ ಸಾಯಿಲ್ ಹಾಕಿದರೆ ಉತ್ತಮ ಅಂತೇಳಿ ನಾನು ಚಾಯ್ಸ್ ಮಾಡ್ಕೊಂಡು ಇದನ್ನೇ. ಈಗ ಸುಮಾರು ಈಗ ಒಂದು ವರ್ಷದ ಹಿಂದೆ ಒಂದು 2-3 ಸಲ ರಾಸಾಯನಿಕ ಬಳಸಿದಿರಿ ತಾವು? ಹ್ಞೂ ಸರ್, ಬಳಸಿದ್ವಿ. ಬಳಸಿದ್ರಿ ರಾಸಾಯನಿಕ ಗೊಬ್ಬರ ಬಳಸಿದಿರಿ? ಹ್ಞೂ ಸರ್, ಬಳಸಿದ್ವಿ. ರಾಸಾಯನಿಕ ಗೊಬ್ಬರ ಬಳಸಿದ ಮೇಲೆ ತುಂಬ ಚೆನ್ನಾಗಿ ಅನ್ನಿಸ್ತಾ ನಿಮಗೇನಾದ್ರು? ಅಷ್ಟೇನು ಅನ್ನಿಸ್ಲಿಲ್ಲ. ಫಾಸ್ಟ್ ಕೆಲಸ. ರಾಸಾಯನಿಕ ಗೊಬ್ಬರ ಹಾಕಿದ್ಮೇಲೆ ಫಾಸ್ಟ್ ಕ್ವಿಕ್ ಕೆಲಸ ಮಾಡುತ್ತೆ. ಮತ್ತೆ ಪವರ್ ಹೋದ್ಮೇಲೆ ಮತ್ತೆ ಕಲರ್ ಬಿಟ್ಟು ಡೌನ್ ಆಗ್ಬಿಡವು. ಒಂಥರ ಈ ಆಟೋಮೆಟಿಕ್. ಮತ್ತೆ ಕಲರ್ ಬೇಕು ಅಂದಾಗ ಮತ್ತೆ ಕೊಡಬೇಕು, ಮತ್ತೆ ಬೇಡ ಮತ್ತೆ ಮುಗೀತು ಅಂದಾಗ ಮತ್ತೆ ಕೊಡಬೇಕು. ಇದೇ ಥರ ಮಾಡ್ಬೇಕಿತ್ತು ಸರ್. ಅದ್ರ ಬಗ್ಗೆ ಅದಕ್ಕೆ ಅದು ಹಗಲೆಲ್ಲ ಏನು ಅದನ್ನು ಮಾಡೋದು, ಅತ್ಲಾಗೆ ಬಿಟ್ಬಿಡೋಣ, ಇದನ್ನು ಡಾಕ್ಟರ್ ಸಾಯಿಲ್ ಹಾಕಿದರೆ ಅನುಕೂಲ ಆಗುತ್ತೆ. ನಿರಂತರವಾಗಿ ಮಣ್ಣಿನ ಸುಸ್ಥಿರತೆ ಫಲವತ್ತತೆಯನ್ನ ಕಾಪಾಡಿದ್ರೆ ಒಳ್ಳೇದು ಅಂತಕ್ಕಂಥದ್ದು ಅನ್ನೋದಕ್ಕೆ ಬಂದ್ರಿ. ಹ್ಞೂ ಸರ್. ಹೌದಾ? ಮಣ್ಣು ಇಂಪ್ರೂವ್ಮೆಂಟ್ ಮಾಡಿದರೆ. ನಿಮ್ಮ ತೋಟಕ್ಕೆ ಬಂದು ಒಂದು 3/4 ಗಂಟೆ ಆತಲ್ಲ ನಾವು? ಹ್ಞೂ ಸರ್, ಆಯ್ತು ಸರ್. ಒಂದೊಂದು ವಿಚಾರನೂ ನಿಮಗೆ ಬಿಡಿಸಿ ಹೇಳ್ತಾ ಇದ್ವಿ. ಹ್ಞೂ ಸರ್. ಬಿಡಿಸಿ ಮಣ್ಣಿನ ಫಲವತ್ತತೆ, ಮಣ್ಣಿನ ಜೈವಿಕ ಶಕ್ತಿ, ಮಣ್ಣಿನ ರಾಸಾಯನಿಕ ಗುಣ, ಮಣ್ಣಿನ ಈ ಯಾವುದು ಜೈವಿಕ ಗುಣ, ಮಣ್ಣಿನ ಯಾವುದು ರಾಸಾಯನಿಕ ಶಕ್ತಿ ಅಂತಂದರೆ ಈ ರಾಸಾಯನಿಕ ಗೊಬ್ಬರ ಹಾಕೋದು ಅನ್ನೋದಲ್ಲ. ತ್ಯಾಜ್ಯಗಳ ಕಳೆಯುವಿಕೆಯಿಂದ ಒಂದು ಜೈವಿಕ ಕ್ರಿಯೆ ನಡೆದು ಸಾವಯವ ಇಂಗಾಲ ಅಂತಕ್ಕಂಥದ್ದು ತೋಟದಲ್ಲಿ ಅಭಿವೃದ್ಧಿ ಆದರೆ, ಸಾವಯವ ಇಂಗಾಲ ಅಂತಕ್ಕಂಥದ್ದು ಯಾವುದು ಅಂತಂದರೆ ಆ ಜೈವಿಕ ಕ್ರಿಯೆ ನಡೆಯುವಾಗ ಆ ಹೀಟ್ಗೆ ಇರುತ್ತಲ್ಲ ಸರ್, ಜೈವಿಕ ನಡೀತಲ್ಲ, ಅಲ್ಲಿರೋ ತ್ಯಾಜ್ಯ ಕಳೆಯುವಿಕೆ ಅದು ಗ್ರಾಫೈಟ್ ಥರ ಇಂಗಾಲ ಆಗುತ್ತೆ. ನೀರು ಕಡಿಮೆ ಇದ್ರೂ ವರ್ಕೌಟ್ ಆಕತಿ, ಜಾಸ್ತಿ ಇದ್ರೂ ವರ್ಕೌಟ್ ಆಕತಿ. ನಿರಂತರವಾಗಿ ಗಿಡದ ಸುಸ್ಥಿರತೆ ಮತ್ತು ಮಣ್ಣಿನ ಸುಸ್ಥಿರತೆಯನ್ನು ಕಾಪಾಡುತ್ತೆ. ಈಗ ರೈತರ ಅನುಭವಗಳು ನಿಮ್ಮ ತಲೆಗೆ ಬಂದು ಈ ನಾವು ಕೊಟ್ಟಿರ್ತಕ್ಕಂಥ ಸಲಹೆಗಳು ಸಕಾರಾತ್ಮಕ ಅನ್ನಿಸ್ತಾ, ಸರಿ ಅನ್ನಿಸ್ತಾ? ಸರಿ ಅನ್ನಿಸ್ತಾ. ಮುಂದಿನ ದಿನಗಳಲ್ಲಿ ಯಾವ ಮಟ್ಟಕ್ಕೆ ತಗೊಂಡು ಹೋಗ್ಬೋದು ಅಡಿಕೆ ಗಿಡ ಅಥವಾ ಇಳುವರಿಯ ಅಂತ ಅನಿಸ್ತಾ ಸರ್? ಮುಂದಿನ ಸರಿಗೆ ಒಂದು 4-5 ಲಕ್ಷ ರೂಪಾಯಿ ಮಟ್ಟ ತಗೊಂಡು ಮಾಡ್ಬೋದು ಅಂತೇಳಿ ಅನಿಸ್ತಾ ಇದೆ ಸರ್ ನನಗೆ. ಈಗ 4-5 ಲಕ್ಷ ಗಿಡ ತಗೊಂಡು ಹೋಗ್ಬೋದು. ಈ ವರ್ಷ 1 ಲಕ್ಷ. ಹ್ಞೂ ಸರ್. 6 ವರ್ಷದ ಗಿಡ ಗದ್ದೆನೆಲ್ಲ ಯಾಕೆ ತಗೊಂಡು ಹೋಗ್ಬೋದು ಅಂದರೆ, ನಮ್ಮ 7 ವರ್ಷದ ಅನುಭವದಲ್ಲಿ ನಿಮಗೆ ಕೊಟ್ಟಿರ್ತಕ್ಕಂಥ ಸಲಹೆ ಹಿಂದೆ ರೈತರೇನು ಮಾಡಿದಾರಲ್ಲ ಅವನ್ನ ನಾವು ಸಮೀಕರಿಸಿ ಹೇಳ್ತಕ್ಕಂಥದ್ದು. ಸಮೀಕರಿಸಿ ರೈತರ ಅನುಭವಗಳು ತಗೊಂಡು ಇಲ್ಲಿ ಡಾಕ್ಟರ್ ಸಾಯಿಲ್ ಜೈವಿಕ ಗೊಬ್ಬರ ಅಂತಕ್ಕಂಥದ್ದು ಮಲ್ಟಿ ಆ್ಯಂಗಲಲ್ಲಿ ಕೆಲಸ ಮಾಡುತ್ತೆ. ರಾಸಾಯನಿಕ ರಸಗೊಬ್ಬರಕ್ಕೂ ಚೆನ್ನಾಗಿ ಕೆಲಸ ಮಾಡ್ತತಿ. ಯಾವಾಗ ಅಂದರೆ ಒಂದಿಷ್ಟು ಸ್ಲರಿ ಮಾಡ್ತಕ್ಕಂಥದ್ದು, ಒಂದಿಷ್ಟು ಹಸರೆಲೆ ಗೊಬ್ಬರ ಮಾಡ್ತಕ್ಕಂಥದ್ದು. ಇದು ಮಸ್ಟ್ ಆ್ಯಂಡ್ ಶುಡ್ ಆದರೆ ತುಂಬ ಒಳ್ಳೆಯದು ಅಂತಕ್ಕಂಥದ್ದು. ಖರ್ಚು ಕಡಿಮೆ ಇರ್ತತಿ, ಆದಾಯ ಜಾಸ್ತಿ ಬರೋಕು, ಮಣ್ಣು ಉಳಿಬೇಕು, ಗಿಡ ಬೆಳಿಬೇಕು, ಫಸಲು ತಗೋಬೇಕು, ಇಲ್ಲಿಂದ ಉತ್ತಮವಾಗಿರೋ ಇಳುವರಿ ತಗೋಬೇಕು, ಜೊತೆಗೆ ಗಿಡ ಉಳಿಸ್ಕೊಂಡು
ನೆಮ್ಮದಿಯ ಬದುಕನ್ನು ಒಬ್ಬ ರೈತ ಕಟ್ಕೋಬೇಕು. ಈಗ ನೀವು ಬಾರ್ ಬೆಂಡಿಂಗ್ ವರ್ಕಿಗೆ ಹೋಗ್ತೀರಿ, ಒಂದು ದಿವಸಕ್ಕೆ ನಿಮಗೆ ಒಂದು 700 ರೂಪಾಯಿ ಕೊಡ್ತೀರಿ ಅಂದ್ರೆ ಕೊಡ್ತಾರೆ. ಭಾಳ ಅಂದರೆ ಒಂದು ವರ್ಷದಲ್ಲಿ ಅಷ್ಟು ಒಂದು 250-300 ದಿವಸ ಕೆಲಸ ಮಾಡ್ತೀರಾ? ಮಾಡ್ತೀವಿ 300 ದಿನ, 360 ದಿವಸದಾಗ ಒಂದು 60 ದಿನ ಇದಂದ್ರೂ ಕೂಡ 250 ದಿನ ಅಂತ ಒಂದು 250 ದಿನ ಕೆಲಸ ಮಾಡ್ತೀಯಲ್ಲ ನಾವು. 100 ದಿನಕ್ಕೆ 70,000, 100 ದಿನಕ್ಕೆ 70,000, 7-14, 1,40,000, ಇಲ್ಲೊಂದು 35, 1,70,000-80,000 ತನಕ ದುಡ್ಡು ತಗೋಬೋದು. ಎಲ್ಲಿ ತನಕ ತಗೋಬೋದು ಅಂದರೆ ನಾವು ಗಟ್ಟಿ ಇರತ್ತೆ, ನೀನು ಗಟ್ಟಿ ಇರೋ ತನಕ ತಗೋಬೋದು. ನಾನು ಹೇಳಿದ್ದು ನಿಮಗೆ ಇದನ್ನ ನಾವು ಮಣ್ಣನ್ನು ಚೆನ್ನಾಗಿ ಮಾಡ್ಕೊಂಡು ಫಲವತ್ತತೆ ಮಾಡ್ಕೊಂಡ್ರೆ ಅಲ್ಲಿ ಬರ್ತಕ್ಕಂಥ ದುಡ್ಡನ್ನು ಇಲ್ಲೇ ದುಡಿಬಹುದು. ಒಂದಿಷ್ಟು ಸಮಗ್ರ ಬೆಳೆ ಪದ್ಧತಿ ಮಾಡ್ಕೊಂಡು ಸಾಧ್ಯತೆ ಐತಿ ಇಲ್ಲ? ಐತೆ ಸರ್. ದಿಸ್ ಈಸ್ ಯುವರ್ ನಾಲೆಡ್ಜ್ ಇಂಪ್ರೂವ್ಮೆಂಟ್ ಅಂತ ಅರ್ಥ ಆತ? ಹ್ಞೂ ಸರ್, ಆಯ್ತು. ಯಾಕಂದರೆ ಯಾವ ಪರಿಸ್ಥಿತಿಗೆ ಅನುಗುಣವಾಗಿ ನಾವು ಮಾತಾಡೋದು. ನಿನ್ನ ಕುಟುಂಬದ ಹಿನ್ನೆಲೆ, ನೀನು ದುಡಿತಕ್ಕಂಥ ಕೆಲಸ, ನಿನ್ನ ಬುದ್ಧಿವಂತಿಕೆ, ಆ ಬುದ್ಧಿವಂತಿಕೆನ ಇಲ್ಲಿ ಹೆಂಗೆ ಇಂಪ್ಲಿಮೆಂಟ್ ಮಾಡ್ಬೋದು ಅನ್ನೋದನ್ನು ನಿಮ್ಗೆ ಅರ್ಥ ಮಾಡಿಸಿದ್ವಿ ನಾವು. ಸಾಧ್ಯತೆ ಐತೆ ಇಲ್ಲ? ಸಾಧ್ಯತೆ ಐತೆ ಸರ್, ಮಾಡ್ಬೋದು. ಹೌದಾ? ಹ್ಞೂ ಸರ್. ಈಗ 250 ದಿನ ದುಡಿಯೋದಕ್ಕೇನು ಇಲ್ಲಿ ಭಾಳ ಒಂದು ವರ್ಷದಾಗ ಒಂದು 30-40 ದಿವಸ ಎಫರ್ಟ್ ಹಾಕಕ್ಕೆ ಸಾಧ್ಯತೆ ಐತಿಲ್ಲ? ಸಾಧ್ಯತೆ ಮಾಡ್ಬೋದು ಸರ್, ಆರಾಮಾಗಿ ಮಾಡ್ಬೋದು ಸರ್. ಈಗ ನಾವು ಹೇಳಿರ್ತಕ್ಕಂಥ ವಿಚಾರ ಸರಿಯೋ ತಪ್ಪು ಅಂತಕ್ಕಂಥದ್ದು ಸ್ಪಷ್ಟವಾಗಿ ಹೇಳಕ್ಕೆ ನಮ್ಗೆ ಇಲ್ಲ. ಈಗ ಮಾದೇವಪ್ಪರು ಹೇಳ್ದಂಗೆ ಈಗ ಹೇಳಿರೋದು ಅವರು ಭಾರಿ ಕರೆಕ್ಟಾಗಿದೆ. ರೈತರು ಎಲ್ಲರಿಗೂ ನಾವು ಹೇಳೋದಿಷ್ಟೇ, ಮಣ್ಣನ್ನು ಉಳಿಸ್ಬೇಕು. ಇದು ಆದಷ್ಟು ಸಾವಯವ ಕೃಷಿ ಮಾಡೋದನ್ನು ಎಲ್ಲರೂ ಮಾಡ್ಕೋಬೇಕು ಅಂತೇಳಿ ಇಷ್ಟು ಹೇಳಿ ನನ್ನ 2 ಮಾತನ್ನು ಮುಗಿಸ್ತೇನೆ. ಥ್ಯಾಂಕ್ಸ್ ಅಪ್ಪ. ಮುಂತು, ಹಾಂ ಸರ್. ನೀನು ಕಷ್ಟಪಡ್ತದೀಯ, ಪರಮಾತ್ಮ ನಿನಗೆ ಆಯುರ್ ಆರೋಗ್ಯ ಐಶ್ವರ್ಯ ದಯಪಾಲಿಸ್ತೀಯ ಅನ್ನೋದು ನಮ್ಮ ಉದ್ದೇಶ. ಥ್ಯಾಂಕ್ ಯು ಅಪ್ಪ. ಥ್ಯಾಂಕ್ ಯು. ನೋಡಿದ್ರಲ್ಲ ರೈತ ಬಾಂಧವರೇ, ಏನಾರ ಕೆಲಸ ಮಾಡಿದ್ರಿ ತಿಳಿದು ಮಾಡಿರಿ. ತಿಳಿದು ತಿನ್ನುವಂತಕ್ಕಂಥದ್ದು ನಮ್ಮ ಸಂಸ್ಥೆ ಉದ್ದೇಶ. ದಯಮಾಡಿ ಭೂಮಿಯನ್ನು ಉಳಿಸ್ತಕ್ಕಂಥದ್ದು, ಮಣ್ಣಿನ ಜೀವನನ್ನು ಅಭಿವೃದ್ಧಿಪಡಿಸ್ಕೊಂತಕ್ಕಂಥದ್ದು, ಒಂದಿಷ್ಟು ಸಾವಯವ ಕೃಷಿ ಅಥವಾ ಜೈವಿಕ ಗೊಬ್ಬರಗಳನ್ನ ನಿರಂತರವಾಗಿ ಬಳಸ್ತಕ್ಕಂಥದ್ದು, ಖರ್ಚು ಕಡಿಮೆ ಮಾಡ್ಕೊತಕ್ಕಂಥದ್ದು, ತೋಟಗಾರಿಕೆ ಬೆಳೆಯಲ್ಲಿ ಉತ್ತಮ ಮತ್ತು ಈ ಸಮಗ್ರ ಬೆಳೆ ಪದ್ಧತಿಗಳನ್ನ ಅಳವಡಿಸ್ಕೊಂತಕ್ಕಂಥದ್ದು ತುಂಬ ಸೂಕ್ತ ಅಂತಕ್ಕಂಥದ್ದನ್ನು ತಿಳಿಸ್ತಾ ನಮ್ಮ ವಿಚಾರಗಳಿಗೆ ವಿದಾಯ ಹೇಳ್ತೀವಿ. ಥ್ಯಾಂಕ್ ಯು. ಈ ಊರಿನ ಗ್ರಾಮಸ್ಥರಿಗೂ ಮತ್ತು ಮುಂತು ಅವರಿಗೂ ಧನ್ಯವಾದಗಳು. ನಮ್ಮ ಸಂಪರ್ಕ ಸಂಖ್ಯೆ ಹಾಗೂ ವಿಳಾಸ 9972699813, ಮಹಾದೇವಪ್ಪ ಸಾವಯವ ಕೃಷಿ ಸಲಹೆಗಾರರು, ವಿದ್ಯಾರ್ಥಿ ಭವನ್ ಸರ್ಕಲ್ ಹತ್ತಿರ, ಅಂಬಿಕಾ ಡಿಸ್ಟ್ರಿಬ್ಯೂಟರ್ ಎದುರು, ಡಾಕ್ಟರ್ ಸಾಯಿಲ್ ಜೈವಿಕ ಗೊಬ್ಬರ ಮಾರಾಟ ಕೇಂದ್ರ ಹಾಗೂ ನಾರದ ಮುನಿ ಕೃಷಿ ಮಾಹಿತಿ ಕೇಂದ್ರ, ಇಲ್ಲಿ ಸಂಪರ್ಕಿಸಿ ಅಂತಂದು ತಿಳಿಸ್ತಾ ಧನ್ಯವಾದಗಳು. ಥ್ಯಾಂಕ್ ಯು. ನಿಮ್ಮ ನಂಬರ್ ಹೇಳಿ ಸರ್. 9945774346. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.